ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕೃಷ್ಣ ಜನ್ಮಾಷ್ಟಮಿ ಪೂಜೆಗೆ ಅಂತ ಹೇಳಿ ನನ್ನ ಫ್ರೆಂಡ್ ಮನೆಯಲ್ಲಿ ಅರೇಂಜ್ ಮಾಡಿದರು. ಸೊ ನಾನು ಅಲ್ಲಿ ಹೋಗಿದ್ದೆ. ಸೊ ಆ ವಿಡಿಯೋ ನಾನು ಏನು ತೊಗೊಂಡಿದ್ದೆ ಸ್ವಲ್ಪ ವೀಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಔಟ್ಫಿಟ್ ಹೇಗಿತ್ತು ಅವತ್ತಿನ ದಿನದ್ದು ಅಂತ ನೋಡಿ ಬನ್ನಿ. ಈ ಔಟ್ಫಿಟ್ ಬಂದು ನಂದು ಆ್ಯಕ್ಚುಲಿ ಹೊಸ ಔಟ್ಫಿಟ್ ಏನಲ್ಲ. ಸೊ ಇದು ತುಂಬ ಹಳೆ ಡ್ರೆಸ್ಸು. ನಂದು ಆಲ್ಮೋಸ್ಟ್ ಕಾಲೇಜ್ ಲೈಫ್ ಅಂತಲೇ ಹೇಳ್ಬೋದು, ಅಷ್ಟು ಹಳೆ ಡ್ರೆಸ್ಸು. ಬಟ್ ದಿಸ್ ಇಸ್ ವೆರಿ ಸ್ಪೆಷಲ್ ಟು ಮೀ. ನನಗೆ ಆ ಟೈಮಲ್ಲಿ ಇದು ಫೇವ್ರೆಟ್ ಡ್ರೆಸ್ ಆಗಿತ್ತು. ಸೊ ಇವತ್ತಿನವರೆಗೂ ನಾನು ಹಾಕೋತಾ ಇದ್ದೀನಿ. ಸೊ ಅಂದರೆ ಅವಾಗಿನೋ ಚೂರು ಲೂಸ್ ಆಗ್ತಿತ್ತು, ಇವಾಗ ಕರೆಕ್ಟಾಗಿ ಆಗ್ತಾಯಿದೆ, ಅಷ್ಟೇ ಡಿಫ್ರೆನ್ಸು. ಸೊ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಔಟ್ಫಿಟ್ ಅಂತಲೇ ಹೇಳ್ಬೋದು. ನನಗೆ ಇಷ್ಟವಾಗಿದ್ದ ಡ್ರೆಸ್ಗಳನ್ನ ನಾನು ಈಗಲೂ ಕೂಡ ಇಟ್ಕೊಂಡಿದ್ದೀನಿ, ಹಾಗೆಯೇ ಕಂಟಿನ್ಯೂ ಕೂಡ ಮಾಡ್ತೀನಿ ಹಾಕ್ಕೊಂಡು. ನಿಮಗೂ ಯಾವುದಾದ್ರೂ ಇದೇ ಥರ ನಿಮ್ಮದು ಹಳೆ ಡ್ರೆಸ್ ಔಟ್ಫಿಟ್ ತುಂಬ ಇಷ್ಟ ಇರೋದು, ಇನ್ನೂ ಇಟ್ಕೊಂಡಿದ್ದೀರಾ, ಇನ್ನೂ ವೇರ್ ಮಾಡ್ತೀರಾ ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಸ್ವಲ್ಪ ಮಾತಾಡೋಣ ಅಲ್ಲ. ಸೊ ಈ ಕೃಷ್ಣ ಜನ್ಮಾಷ್ಟಮಿ ನಮ್ಮ ಸೈಡು ತುಂಬಾ ಕಡಿಮೆ. ಈ ನಾರ್ತ್ ಸೈಡ್ ಆಗಿರ್ಬೋದು, ಕರ್ನಾಟಕದಲ್ಲೂ ಕೆಲವೊಂದು ಭಾಗಗಳಲ್ಲಿ ತುಂಬಾ ಸ್ಪೆಷಲ್ಲಾಗಿ, ತುಂಬ ಡಿಫ್ರೆಂಟಾಗಿ, ಒಂದೊಂದು ಕಡೆ ಒಂದೊಂದು ಥರ ಡಿಫ್ರೆಂಟಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲ ಫೆಸ್ಟಿವಲಲ್ಲೂ ಗಳು ಹೌದು, ಒಂದೊಂದು ಕಡೆ ಒಂದೊಂದು ಥರ ಡಿಫ್ರೆಂಟಾಗೆ ಮಾಡ್ತಾರೆ. ಅದೇ ಥರ ಕೃಷ್ಣ ಜನ್ಮಾಷ್ಟಮಿನೂ ಕೂಡ ತುಂಬ ಸ್ಪೆಷಲ್ಲಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ನಮ್ಮ ಸೈಡು ಅಂದರೆ ನಾನಿರೋದು ಮೈಸೂರು ಮಂಡ್ಯ ಸೈಡಲ್ಲೆಲ್ಲ ಕೃಷ್ಣ ಜನ್ಮಾಷ್ಟಮಿ ತುಂಬ ಕಡಿಮೆ ಜನಗಳು ಮಾಡೋದು. ಸೊ ಹಾಗಾಗಿ ನಾವು ಚಿಕ್ಕದ್ರಿಂದನೂ ಟಿ ವಿಯಲ್ಲಿ, ಮೂವಿಯಲ್ಲಿ ಕೃಷ್ಣನ ಬಗ್ಗೆ ಸ್ಟೋರಿ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಈಗಲೂ ಕೂಡ ತುಂಬ ಸೀರಿಯಲ್ಸ್ ಬರುತ್ತೆ ಕೃಷ್ಣಂದು, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಕೃಷ್ಣನ ಸ್ಟೋರೀಸ್ ಅಂದರೆ ಲವ್ ಸ್ಟೋರೀಸ್ ಇರುತ್ತೆ. ಮೋಸ್ಟ್ ಆಫ್ ಆಲ್ ನನ್ನ ಕಣ್ಣಿಗೆ ಕೃಷ್ಣ ಅಂತ ಬಂದರೆ ಬಾಲಕೃಷ್ಣನೇ ಬರೋದು, ದೊಡ್ಡ ಕೃಷ್ಣ ನನಗಿಂತನೂ. ಸೊ ಇವಾಗ ಕೃಷ್ಣಂದು ಸ್ಟೋರಿ ನಾನೇನು ತಿಳ್ಕೊಂಡಿದ್ದೀನಿ ಅದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ವಿಷ್ಣುವಿನ 8ನೇ ಅವತಾರನೇ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ. ಈ ಶ್ರೀಕೃಷ್ಣ ಪರಮಾತ್ಮ ಜನನ ಏನಕ್ಕಾಯಿತು ಅಂದರೆ ಮೇಯ್ನಾಗಿ ಮಧುರೈಯಲ್ಲಿ ಕಂಸ ಎಂಬ ರಾಜ ಇರ್ತಾನೆ. ಅವನು ತುಂಬಾ ದಬ್ಬಾಳಿಕೆ ಮಾಡ್ತಾ ಇರ್ತಾನೆ ಜನದ ಮೇಲೆಲ್ಲ. ಸೊ ಅವನಿಗೆ ಒಬ್ಬ ತಂಗಿ ಇರ್ತಾಳೆ. ತಂಗಿ ಹೆಸರೇ ಬಂದು ದೇವಕಿ. ಈ ದೇವಕಿ ಯಾರು ಅಂತ ನಿಮಗೆಲ್ಲ ಗೊತ್ತಿದೆ ಅಂದ್ಕೋತೀನಿ. ದೇವಕಿ ಅಂತಿದ್ದಂಗೆ ಹೌದು, ಕೃಷ್ಣನ ತಾಯಿ. ಈ ಕೃಷ್ಣನ ತಾಯಿ ಬಂದು ಕಂಸನ ತಂಗಿ. ಸೊ ಅವನಿಗೆ ಕಂಸನಿಗೆ ಕೃಷ್ಣನ ತಾಯಿ ಅಂದರೆ ತುಂಬಾ ಇಷ್ಟ, ದೇವಕಿ ಅಂದರೆ ತುಂಬಾ ಇಷ್ಟ. ದೇವಕಿನ ವಸುದೇವನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ತುಂಬಾ ವಿಜೃಂಭಣೆಯಿಂದ ವಸುದೇವನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ದೇವಕಿನೂ ಮತ್ತು ವಸುದೇವನ ಮನೆಗೆ, ಗಂಡನ ಮನೆಗೆ ಕಳಿಸುವಾಗ ಒಂದು ವಾಯ್ಸ್ ಕೇಳಿಸುತ್ತೆ, ಏ ಕಂಸ, ಈ ದೇವಕಿಗೂ ಮತ್ತು ವಸುದೇವನಿಗೂ ಉಡ ಮಗುವಿಂದ 8ನೇ ಮಗುವಿನಿಂದ ನಿಂದು ಹತ್ಯೆ ಅಂತ ಹೇಳಿಬಿಟ್ಟು ಒಂದು ವಾಯ್ಸ್ ಕೇಳಿಸಿರುತ್ತೆ. ಸೊ ಅದು ಕೇಳಿಸಿದ ತಕ್ಷಣ ಕಂಸ ಏನು ಮಾಡ್ತಾನೆ, ಈ ದೇವಕಿನೂ ಮತ್ತು ವಸುದೇವ ಇಬ್ಬರನ್ನೂ ಜೈಲಿಗೆ ಹಾಕ್ತಾನೆ. ಜೈಲಿಗೆ ಹಾಕಿದ ಮೇಲೆ ಸ್ವಲ್ಪ ದಿನದ ನಂತರ ವಸುದೇವಂಗೂ ಮತ್ತು ದೇವಕಿಗೂ ಮಗು ಆಗುತ್ತೆ. ಮಗು ಆದ ತಕ್ಷಣ ಆ ವಿಷಯ ಕಂಸನಿಗೆ ಗೊತ್ತಾಗಿ ಕಂಸ ಜೈಲಿಗೆ ಬಂದು ಆ ಮಗುನ ಗೋಡೆಗೆ ಚಚ್ಚಿ ಸಾಯಿಸ್ಬಿಡ್ತಾನೆ. ಸೊ ಇದೇ ಥರ 7 ಮಗು ಜನನ ಆಗುತ್ತೆ. 7 ಮಗು ಜನನ ಆದಮೇಲೂ ಕೂಡ ಕಂಸ ಅದೇ ಥರ ಮಾಡ್ತಿರ್ತಾನೆ. ಯಾವಾಗ 8ನೇ ಮಗು ಜನನ ಆಗುತ್ತೆ ಆ ದಿನ ಬಂದು ಫುಲ್ಲು ಜೋರು ಮಳೆ, ಗುಡುಗು, ಮಿಂಚು ಎಲ್ಲ ಇರುತ್ತೆ. ಆ 8ನೇ ಮಗನೇ ಬಂದು ಶ್ರೀಕೃಷ್ಣ ಪರಮಾತ್ಮ ಆಗಿರ್ತಾನೆ. ಆ ಮಗು ಹುಟ್ಟಿದ ತಕ್ಷಣ ತುಂಬಾ ಬೆಳಕು, ತುಂಬಾ ಒಂಥರ ಕಣ್ಣಲ್ಲಿ ಆಕರ್ಷಣೆ ಅಂತಾರಲ್ಲ ಆ ಥರ, ಆ ಕತ್ಲಿದ್ದಿದ್ದ ಜೈಲೇ ಬೆಳಕಾಗುತ್ತೆ, ಅಷ್ಟು ಬೆಳಕು ಆ ಮಗು ಹುಟ್ಟಿದ ತಕ್ಷಣ. ಸೊ ಆವಾಗ ವಸುದೇವಂಗೆ ಏನು ಅನಿಸುತ್ತೆ, ಓ ಈ ಮಗುವಲ್ಲಿ ಏನೋ ಸ್ಪೆಷಲ್ ಇದೆ, ಏನೋ ದೇವ ಕಳೆ ಇದೆ, ಸೊ ಇದನ್ನು ನಾನೇನಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಆ ಮಗುನ ಎತ್ಕೊಂಡು. ಆವಾಗ ಇದ್ದಕ್ಕಿದ್ದಂಗೆ ಜೈಲ್ ಏನು ಲಾಕ್ ಆಗಿರುತ್ತೆ ಅದೆಲ್ಲ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಆ ವಸುದೇವ ಏನು ಮಾಡ್ತಾನೆ, ಮಗುನ ಎತ್ಕೊಂಡು ಜೈಲಿಂದ ಹೊರಡ್ತಾನೆ ಗೋಕುಲದ ಕಡೆಗೆ. ಗೋಕುಲದ ಕಡೆ ಹೊರಟಿ ಹೋಗುವಾಗ ಇದು
ಯಾವುದದು ಯಮುನಾ ನದಿ ಬರುತ್ತೆ. ಯಮುನಾ ನದಿ ಬಂದಾಗ ಆ ನದಿ ದಾಟಬೇಕಾಗತ್ತೆ. ಆ ಟೈಮಿಗೆ ಅವನು ಏನು ಮಾಡ್ತಾನೆ, ಅಲ್ಲಿ ಒಂದು ಪುಟ್ಟಿ ಇರುತ್ತೆ, ಆ ಪುಟ್ಟಿ ಒಳಗೆ ಮಗುನ ಹಾಕಿ ಅದನ್ನು ತಲೆ ಮೇಲೆ ಹೊತ್ಕೊಂಡು ಹೋಗುವಾಗ ಆಲ್ಮೋಸ್ಟ್ ಅವನ ಯಮುನಾ ನದಿಯಲ್ಲಿ ಮುಳುಗೋಷ್ಟು ಅವ್ನ ಮೂಗಿನವರೆಗೂ ಲೆವೆಲ್ವರೆಗೂ ನೀರು ಬರುತ್ತೆ. ಆಗ ಮಗುವಿನ ಕಾಲು ನೀರಿಗೆ ತಾಕಿದ ತಕ್ಷಣ ನೀರೆಲ್ಲ ಕಮ್ಮಿಯಾಗಿ ಅವನು ಈಸಿಯಾಗಿ ವಸುದೇವ ನಡ್ಕೊಂಡು ಹೋಗೋಷ್ಟು ನೀರು ಇದು ಮಾಡುತ್ತೆ. ಅದೊಂದು ಆಶ್ಚರ್ಯಕರ ಆಗುತ್ತೆ. ಅದಾದಮೇಲೆ ಆ ಜೋರು ಮಳೆ ನೀರು ಬರುವಾಗ ಇವನ್ ಆ ನದಿ ಒಳಗಡೆ ಈ ನಾಗಶೇಷ ಬರುತ್ತಲ್ಲ, ಆ ಹಾವು ಕೂಡ ರಕ್ಷಣೆ ಮಾಡಿಕೊಂಡು ಹಿಂದೆನೇ ಬರುತ್ತೆ ನದಿ ದಾಟೋವರೆಗೂ. ನದಿ ದಾಟಿ ಗೋಕುಲದ ರೀಚ್ ಆದಾಗ ಅಲ್ಲಿ ಏನಂದರೆ ಯಶೋದೆಗೂ ಕೂಡ ಮಗು ಆಗಿರುತ್ತೆ. ಸೊ ಈ ನಂದನ ಮನೆ ಒಳಗೆ ಹೋದಾಗ ಯಶೋದೆಯ ಹೆಣ್ಣು ಮಗುವನ್ನು ನೋಡಿಬಿಟ್ಟು ವಸುದೇವ ಯೋಚನೆ ಮಾಡ್ತಾನೆ, ನನ್ನ ಈ ಗಂಡು ಮಗುನ ಇಲ್ಲಿಟ್ಬಿಟ್ಟು ಹೆಣ್ಮಗು ತೊಗೊಂಡೋಗೋಣ, ಹೆಣ್ಮಗುನ ಕಂಸ ಸಾಯಿಸಲ್ಲ ಅಂತ ಹೇಳಿ ಹೆಣ್ಮಗುನ ಎತ್ಕೊಂಡು ಅವನು ರಿಟರ್ನ್ ಜೈಲಿಗೆ ಬರ್ತಾನೆ. ಜೈಲಿಗೆ ಬರ್ತಿದ್ದಂಗೆ ಆಟೋಮೆಟಿಕ್ ಎಲ್ಲ ಲಾಕ್ ಆಗುತ್ತೆ, ಮತ್ತೆಲ್ಲ ಕ್ಲೋಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ ಕಂಸಂಗೆ ಹಿಂಗೆ ಮಗು ಆಗಿದೆ ಅಂತ ಹೇಳಿ. ಮತ್ತೆ ಮಗುನ ಸಾಯಿಸ್ಬೇಕು ಅಂತ ಬಂದಾಗ ಅವನು ತುಂಬಾ ಬೇಡ್ಕೋತಾನೆ ವಸುದೇವ, ಸಾಯಿಸ್ಬೇಡ ಹೆಣ್ಮಗು ನಿನ್ನನ್ನೇನು ಮಾಡಲ್ಲ ಅಂತ ಅಂದರೂ ಅವನು ಕೇಳಲ್ಲ. ಮಗುನ ಸೇಮ್ ಅದೇ ಥರ ಗೋಡೆಗೆ ಹೊಡೆಯೋದಕ್ಕೆ ಹೋಗ್ತಾನೆ. ಹೋದ ತಕ್ಷಣ ಆ ಮಗು ಮೇಲೆ ಹಾರಿ ದುರ್ಗಾ ಮಾತೆ ಸ್ವರೂಪನ ತಾಳುತ್ತೆ. ತಾಳ್ಬಿಟ್ಟು ಅದು ಹೇಳುತ್ತೆ, ಏ ಕಂಸ, ನಿನ್ನ ನಾಶಕ್ಕೆ ಆ ಮಗು ಇನ್ನೂ ಬದುಕಿದೆ, ಗೋಕುಲದಲ್ಲಿ ಇದೆ ಅಂತ ಹೇಳಿ ಮಾಯ ಆಗಿಬಿಡುತ್ತೆ ಆ ಮಗುವೇ ಶ್ರೀಕೃಷ್ಣ ಪರಮಾತ್ಮ. ಸೊ ಕೊನೆಗೆ ಫೈನಲಿ ನಂದನ ಮತ್ತು ಯಶೋದೆ ಆ ಮಗುವಿಗೆ ಶ್ರೀಕೃಷ್ಣ ಅಂತ ಅವತ್ತಿನ ದಿನ ನಾಮಕರಣ ಮಾಡಿ ಮಗುನ ಸಾಕ್ತಾರೆ. ಸೊ ಆವತ್ತಿನ ದಿನನೇ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ಆಚರಿಸೋದು. ಇದು ನಾನು ತಿಳ್ಕೊಂಡಿರೋ ಚಿಕ್ಕ ಸ್ಟೋರಿ. ಮತ್ತು ಇದನ್ನು ತುಂಬ ಜನ್ಮಾಷ್ಟಮಿ ದಿನ ಕೃಷ್ಣಂದು ವಿಗ್ರಹ ಇಟ್ಟು ಹಾಲು ತುಪ್ಪ ಎಳ್ನೀರು ಈ ಥರ ಎಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ. ಕೆಲವರು ಉಪವಾಸ ಇದ್ದು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ. ನನಗಷ್ಟು ಡೀಟೇಲಾಗಿ ಪೂಜೆದು ಕಂಪ್ಲೀಟ್ ಮಾಹಿತಿ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಕತೆ ಹೇಗೆ ಜನನ ಆಯಿತು ಅನ್ನೋದು ಗೊತ್ತಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದ್ರ ಜೊತೆಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ಲ ಕೃಷ್ಣ ಜನ್ಮಾಷ್ಟಮಿಗೆ, ಆ ವಿಡಿಯೋನೇ ನೀವು ಇವಾಗ ನೋಡಿದ್ದು. ಸೊ ಇವನ್ ಅವ್ರ ಕುಂಕುಮಕ್ಕೆ ಕೊಟ್ಟಿದ್ದ ಸೀರೆ ನನಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ಇದು ಫುಲ್ ಕಾಟನ್ ಇರಲಿಲ್ಲ. ಸೊ ಖುಷಿ ಆಯಿತು. ಗಿರಿ ಒಳ್ಳೆ ಪಿಕ್ಚರ್ಗೆ ಒಳ್ಳೆಯದು ಆಮೇಲೆ ಹಾಗೆ ರಕ್ಷಾಬಂಧನ ದಿನ ಇವತ್ತು ಈ ಸಲ ವೀಕ್ ಡೇಸ್ ಬಂದಿರೋದ್ರಿಂದ ಸೊ ಈವ್ನಿಂಗ್ ನಮ್ಮ ಮನೆಗೆ ನನ್ನ ನಾದಿನಿ ಬಂದಿದ್ಲು, ಅಂದರೆ ಪ್ರಶಾಂತ್ ತಂಗಿ ಬಂದು ರಾಖಿ ಕಟ್ಟಿ ಅಣ್ಣಂಗೆಲ್ಲ ವಿಶಸ್ ಮಾಡಿ ಹೋದ್ಲು. ಈವನ್ ನಾನು ಕೂಡ ಅದೇ ದಿನ ಅವಳ ಹಸ್ಬೆಂಡ್ ನನಗೆ ಬ್ರದರ್ ಆಗ್ತಾರೆ. ಸೊ ಹಾಗಾಗಿ ಅವರಿಗೂ ಕೂಡ ನಾನು ರಾಖಿ ಕಟ್ಟಿ, ಇದು ನಾನು ಅವ್ರಿಗೆ ಸೆಕೆಂಡ್ ಇಯರ್ ರಾಖಿ ಕಟ್ತಾ ಇರೋದು. ಸೊ ಖುಷಿ ಆಯಿತು ತುಂಬಾ. ವರ್ಷಕ್ಕೊಂದ್ಸಲ ರಾಖಿ ಹಬ್ಬ ಬರುತ್ತೆ. ಸೊ ಪ್ರೀತಿಯಿಂದ ಈ ಥರ ಒಳ್ಳೆ ವಿಶಸ್ ಮಾಡಿ ಅಣ್ಣಂದಿರಿಗೆ ಒಳ್ಳೆಯದಾಗಲಿ ಅಂತ ಇರೋ ಕಡೆನೇ ಬೇಡ್ಕೋತೀನಿ ನಾನು. ಸೊ ನನ್ನ ಅಣ್ಣಂದಿರಿಗೆ ನಾನು ಹಾಗೆಯೇ ಹೋಗಿ ಕಟ್ಟಿಲ್ಲ ಅಂದ್ರೂ ಮನೆಯಲ್ಲೇ ಪೂಜೆ ಮಾಡಿ ಒಳ್ಳೆಯದಾಗಲಿ ಅವರಿಗೆಲ್ಲ ಅಂತ ನಾನು ಬೇಡ್ಕೋತೀನಿ. ಸೊ ಸಿಕ್ಕಿದಾಗ ರಾಖಿ ಕಟ್ತೀನಿ. ಈ ಥರ ನಂದು ಫೆಸ್ಟಿವಲ್. ಯಾವುದೋ ಒಂದು ಒಳ್ಳೇದಾಗಬೇಕು ಅಂತ ಆವತ್ತಿನ ದಿನವೇ ಮಾಡಬೇಕು ಅಂತೇನಿಲ್ಲ, ಯಾವತ್ತು ಮಾಡಿದರೂ ಒಳ್ಳೆಯದೇ ಆಗುತ್ತೆ. ಸೊ ಹಾಗಾಗಿ ನನಗೆ ಆವತ್ತಿನ ದಿನ ಇವರು ನನ್ನ ಬ್ರದರ್ ಸಿಕ್ಕಿದ್ದಾರೆ. ಸೊ ಹಾಗಾಗಿ ಅವರಿಗೇ ರಾಖಿ ಕಟ್ಟಿದ್ದೀನಿ. ತುಂಬ ಖುಷಿ ಆಯಿತು. ಸೊ ಅದನ್ನು ನಿಮ್ಮ ಜೊತೆ ಚಿಕ್ಕದಾಗಿ ಶೇರ್ ಮಾಡ್ಕೋತಾ ಇದ್ದೀನಿ.
ಐ ಹೋಪ್ ನನ್ನ ಈ ವಿಡಿಯೋಸ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.